ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾದ ಇಡ್ಲಿ. ಸೊ ಆರೋಗ್ಯಕರವಾದ ಇಡ್ಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ಎಲ್ಲರ ಮನೆಯಲ್ಲೂ ಆರೋಗ್ಯವಾಗಿರಿ, ಆರೋಗ್ಯವೇ ಭಾಗ್ಯ ಅಲ್ವಾ? ಸೊ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ವಿಡಿಯೋ ಎಂಡವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ಸೊ ಏನಕ್ಕೆ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ. ಸೊ ಇದು ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ವಿಡಿಯೋ ಎಂಡವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಓಕೆ, ನೋಡಿ ಇಲ್ಲಿ ನಾನು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ರೈಸ್ ಆಯಿಲ್ ಎಲ್ಲ ಸಿಗುತ್ತಲ್ಲ, ಸೊ ಈ ರೈಸಿಂದನೇ ಸಿಗೋದದು. ಸೊ ನಮಗೆ ಈ ರೈಸನ್ನು ನೀವು ರುಬ್ಬುವಾಗ ನೋಡಿ, ತುಂಬ ಜಿಡ್ಡಿನಂಶ ಇರುತ್ತೆ, ಜಾಸ್ತಿನೇ ಒಂಥರ ನಾವು ಈ ಕಡಲೆಕಾಯಿ ರುಬ್ಬಿದ್ರೆ ಹೇಗೆ ಆಯಿಲ್ ಇರುತ್ತೋ ಆ ಥರ ಇರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಕೂಡ, ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸೊ ಇದು ನಾನು 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಒಂದು 3/4 ಕಪ್ ಅಷ್ಟು ರಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ 1 ಕಪ್ಪು ಉದ್ದಿನ ಬೇಳೆ ಇದು. ಸೊ ಇದು 1 ಕಪ್ಪು. ಹಾಗೆ ನೋಡಿ ರೇಷನ್ ರೈಸು, ಇದು ಕೂಡ ಒಂದು 2 ಕಪ್ಪು ಇಲ್ಲ 1.5 ಕಪ್ ಹಾಕ್ಕೊಳ್ಳೋಣ. ಯಾಕೆಂದರೆ 2 ಕಪ್ಪು ಬ್ರೌನ್ ರೈಸ್ ಹಾಕ್ಕೊಂಡಿದ್ದೀವಿ, 3/4 ಕಪ್ಪು ರಾಗಿ ಹಾಕ್ಕೊಂಡಿದ್ದೀವಲ್ಲ. ಸೊ ಇದು ಕೂಡ ನಾವು 1.5 ಕಪ್ ಹಾಕ್ಕೊಂಡ್ರೆ ನಾವು ಸೊ ಕರೆಕ್ಟ್ ಆಗುತ್ತೆ 1 ಕಪ್ಪು ಉದ್ದಿನ ಕಾಳಿಗೆ. ನೋಡಿ ಇದೊಂದು 3/4 ಕಪ್ಪು 1.5 ಕಪ್ ಅಂದ್ಕೊಳ್ಳಿ. ಸೊ ಇದಿಷ್ಟು ಸೇರಿಸ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾವು 2 ಟೇಬಲ್ ಸ್ಪೂನ್, ತುಂಬ ಚೆನ್ನಾಗಿ ದೋಸೆ ಕೂಡ ಚೆನ್ನಾಗಿ ಬರಬೇಕು, ಇಡ್ಲಿ ಕೂಡ ಚೆನ್ನಾಗಿರಬೇಕು, ಒಳ್ಳೆ ಸ್ಮೆಲ್ ಇರಬೇಕು ಅಂದರೆ ನೋಡಿ ಒಂದು 3 ಟೇಬಲ್ ಸ್ಪೂನ್ ಮೆಂತ್ಯ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಇದನ್ನು ಹಾಕ್ತಾಯಿಲ್ಲ, ಏನಂದರೆ ಕಡಲೆಬೇಳೆ ಹಾಕ್ತಾಯಿಲ್ಲ. ಸೊ ಇದಿಷ್ಟು ಚೆನ್ನಾಗಿ ತೊಳ್ಕೊಂಡು ಒಂದು 3-4 ಟೈಮ್ಸು ನೆನೆಸ್ಬಿಡಿ. ಒಂದು 8 ಅವರ್ಸ್ ಇಲ್ಲ ಒಂದು 6 ಅವರ್, ಮ್ಯಾಕ್ಸಿಮಮ್ ಒಂದು 6 ಅವರ್ ಆದರೂ ಆಗಬೇಕು. ಆಮೇಲೆ ರುಬ್ಬಿಟ್ಕೋಬೇಕಾಗತ್ತೆ. ಚೆನ್ನಾಗಿ ಉಬ್ಬು ಬರುತ್ತೆ ನಮಗೆ, ಇಡ್ಲಿ ದೋಸೆ ಆಗಲಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಳಿಗೂ ತುಂಬ ಹೆಲ್ತಿಯಾಗಿಯೂ ಕೂಡ ಇರುತ್ತೆ. ಸೊ ಇದನ್ನು ನೋಡಿ, ಇದು ಚೆನ್ನಾಗಿ ತೊಳೆದಿದ್ದೀನಿ ಒಂದು 5 ಟೈಮ್ಸು. ಕ್ಲೀನಾಗಿದ್ದರೆ ಈ ಥರ ನೀಟಾಗಿರುತ್ತೆ, ವೈಟಾಗಿ ಕ್ಲೀನಾಗಿ ಆಗುತ್ತೆ. ಸೊ ನಾವು ಇದಕ್ಕೆ ಇವಾಗ ನೀರು ಸೇರಿಸಿ ಒಂದು 6 ಅವರ್ಸ್ ನೆನೆಸ್ಬಿಡೋಣ. ಆಮೇಲೆ ರುಬ್ಕೊಂಡು ನೋಡೋಣ ಇಡ್ಲಿ ಯಾವ ಥರ ರಾತ್ರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಯಾವ ಥರ ನೀಟಾಗಿ ಉಬ್ಬಿರುತ್ತೆ ಇಡ್ಲಿ ಅಂತ ನೋಡೋಣ. ಓಕೆ ನೋಡಿ, ನೀಟಾಗಿ ನೆನೆಸಿ ನೀರು ತುಂಬಿಸಿಟ್ಟಿದ್ದೀನಿ. ಸೊ ನೀವು ಬೇಕಾದರೆ ಇನ್ನೂ ಸಿರಿಧಾನ್ಯಗಳೆಲ್ಲ ನೆನೆಸ್ಬಿಟ್ಟು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾವು ಇಡ್ಲಿ ಮಾಡೋ ಟೈಮಿಗೆ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಇಡ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಗೆ ಹಿಟ್ಟು ಉಳಿಯುತ್ತಲ್ವ, ಸೊ ನೀವು ಅದಕ್ಕೆ ಒಂದು ಸ್ವಲ್ಪ ಹೆಸರು ಕಾಳು ಆ ಥರ ನೆನೆಸ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ನೆನೆಸಿದ್ದೀನಿ. ಆಮೇಲೆ ರುಬ್ಬಿದ ಮೇಲೆ ನಾವು ಯಾವ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 2 ಟೈಮ್ ತೊಳ್ಕೊಳ್ಳಿ. ಇದು ನಾವು ಇಡ್ಲಿಗೆ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ತೊಳೆದ್ಬಿಟ್ಟು ನಾವು ಇಟ್ಟು ರುಬ್ಕೊಳ್ಳೋಣ. ನೋಡಿ ಇವಾಗ ಹಿಟ್ಟು ನೀಟಾಗಿ ರುಬ್ಕೊಂಡಾಗಿದೆ. ಸೊ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ಪಾತ್ರೆಯಲ್ಲಿ ಡಿವೈಡ್ ಮಾಡ್ಕೋಬೇಕಾಗತ್ತೆ. ನಾವು 2 ಪಾತ್ರೆಯಲ್ಲಿ ಹಾಕಿ ಸಪ್ರೇಟ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಫುಲ್ ಉಕ್ಕೋಗ್ಬಿಡುತ್ತೆ ಬೆಳಗ್ಗೆಗೆಲ್ಲ. ಸೊ ನಾನೀಗ 2 ಪಾತ್ರೆಯಲ್ಲಿ ಸೇರಿಸ್ಕೊಂಡು ಡಿವೈಡ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಬಿಸಿನೇ ಮಾಡ್ಕೊಳ್ಳಿ. ಸೊ ಇದನ್ನು ನಾವೀಗ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ನೋಡಿ ಇದಕ್ಕೆ ನಾನು ಈಗ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ಇನ್ನೂ ಮಿಕ್ಕಿದೆ ನೋಡಿ, ಸ್ವಲ್ಪ ಮಾತ್ರನೇ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇವಾಗ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ನಿಮಗೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಬೆಳಗ್ಗೆಗೆಲ್ಲ. ನಿಮಗೆ ಚಳಿಗಾಲದಲ್ಲಿ ಈ ಥರ ಟೆಕ್ನಿಕ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಬೀಟ್ ಮಾಡಿಕೊಂಡಷ್ಟು ನೀಟಾಗಿ ಬರುತ್ತೆ. ನೋಡಿ ನಾನು ಇಲ್ಲೊಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಬೆಳಗ್ಗೆಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬೀಟ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ. ಬೆಳಗ್ಗೆ ನೋಡೋಣ.
ಬೆಳಗ್ಗೆ ತೆಗೆದ್ರೆ ಯಾವ ಥರ ಆಗಿರುತ್ತೆ. ನಾನು ಹಾಕಿದ್ದು ಒಂದು ಕಾಲು ಭಾಗ ಇತ್ತು ನೈಟ್, ಇವಾಗ ಫುಲ್ ಆಗಿಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಫಾರ್ಮ್ ಆಗಿರುತ್ತೆ ನೋಡಿ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾವೀಗ ಸಾಲ್ಟನ್ನು ಮಾತ್ರ ಸೇರಿಸ್ಕೊಳ್ಳೋಣ. ಯಾವುದೇ ರೀತಿ ಸೋಡಾ, ಬೇಕಿಂಗ್ ಪೌಡರ್ ಇದೆ ಯಾವುದನ್ನು ಬಳಸಿಲ್ಲ, ಸಾಲ್ಟು ಕೂಡ ನೈಟಲ್ಲಿ ಬಳಸಿಲ್ಲ. ಸೊ ಇವಾಗ ಬಳಸ್ಕೊಳ್ಳಿ, ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಎಲ್ಲದಕ್ಕೂ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ. ತುಪ್ಪ ಇದ್ರೆ ತುಪ್ಪನೇ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಆಯಿಲ್ ಹಾಕ್ಕೊಂಡಾಗಿದೆ. ಸೊ ನಾವೀಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಎಲ್ಲದಕ್ಕೂ ಹೀಗೆ ಸೇರಿಸ್ಕೊಳ್ಳೋಣ. ಎಲ್ಲದಕ್ಕೂ ಹಾಕ್ಕೊಂಡಾಗಿದೆ. ಈಗ ನಾನು ಇಲ್ಲಿ ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಈಗ ಇಡ್ಲಿ ಪಾತ್ರೆ ಇಟ್ಬಿಡೋಣ ನೋಡಿ. ಈಗ ಇಡ್ಲಿಗೆ ಒಂದು ವೆಜಿಟೇಬಲ್ ಸಾಂಬಾರು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಕಾಂಬಿನೇಷನ್ನು. ಸೊ ನಾವು ಈಗ ಸ್ವಲ್ಪ ಬೇಳೆನ ಸೇರಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಬೇಳೆ ಇದೆ ಇದು. ಸೊ ಇದಿಷ್ಟು ಬೇಳೆ ಬೇಯಿಸೋಕ್ಕಿಡೋಣ. ಸೊ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ, ನಾನು ಬೇಳೆ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಇಟ್ಕೊಂಡಿದ್ದೀನಿ. ಸೊ ನಾವೀಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಮೇಲೆ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಹೊಸ ಚಾಕು ತಗೊಂಡಿದ್ದೀನಿ. ಸೊ ಚಾಕು ಇತ್ತಲ್ವ, ಸೊ ಅದು ಒಂದೇ ಚಾಕು ಬಳಸ್ತಾ ಇದ್ದೆ. ತುಂಬ ಚಾಕು ಇದ್ದರೂ ನನಗೆ ಯಾವ ಚಾಕು ಇಷ್ಟ ಆಗ್ತಿರ್ಲಿಲ್ಲ ನೈಫು ನನಗೆ. ಸೊ ನಾನು ಈ ಥರ ಒಂದು 3 ಚಾಕು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಶಾರ್ಪಾಗಿ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಏನಿದು ಇದನ್ನು ಹೇಳ್ತಾಳೆ ಅಂದ್ಕೋಬೇಡಿ. ಸೊ ಹಾಗೆ ಹೇಳಿದೆ ಅಷ್ಟೇ. ಸೊ ಯಾವಾಗಲೂ ನಾನು ಒಂದೇ ಥರ ಚಾಕು ಬಳಸ್ತಾ ಇದ್ನಲ್ವ. ಸೊ ಅದು ತುಂಬ ಚಿಕ್ಕದಾಗಿ ಕೂಡ ಇತ್ತು. ನನಗೆ ಅಷ್ಟೊಂದು ಕಂಫರ್ಟ್ ಇರಲಿಲ್ಲ ಅಂದ್ರೂ ಅದನ್ನೇ ಯೂಸ್ ಮಾಡ್ತಿದ್ದೆ. ನೋಡಿ, ಹೀಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಸುಮ್ಮನೆ ಹೀಗೆ ಕಟ್ ಮಾಡ್ಕೊಂಡು ಈಗ ಹಾಕ್ಕೊಳ್ಳಿ. ಒಂದು 5ರಿಂದ 6 ಹಾಕ್ಕೊಂಡಿದ್ದೀನಿ. ಗೊತ್ತಲ್ವ, ನಮ್ಮ ಮನೆಯಲ್ಲಿ ಸಾಂಬಾರ್ ಪೌಡರ್ ನಾನು ವೆಜ್ಜು ನಾನ್ ವೆಜ್ಗೆ 2 ಸೇರಿಸಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಾನು ಅದೇ ಸಾಂಬಾರ್ ಪೌಡ್ರನ್ನ ಬಳಸೋದು. ಸೊ ಹಾಗಾಗಿ ನಾನು ಖಾರದ ಪುಡಿ ಏನು ಬಳಸಲ್ಲ. ಹಾಕಿದ್ರೆ ಏನಾದರೂ ಒಗ್ಗರಣೆಗೆ ಅಷ್ಟೇ ಸ್ವಲ್ಪ ಹಾಕ್ಕೊತೀನಿ. ಸೊ ಮಿಕ್ಕಿದೆಲ್ಲ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಖಾರದ ಪುಡಿ, ಧನಿಯಾ ಪೌಡರಲ್ಲೇ ನಮಗೆ ಖಾರದ ಪುಡಿ ಸ್ವಲ್ಪ ಸೇರಿದೆಯಲ್ಲ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗಾಗಿ. ಸೊ ನೋಡಿ, ಈ ಥರ ಒಂದು 4 ಮೆಣಸಿನ್ಕಾಯಿ ಈ ಥರ ಹಾಕ್ಕೊಳ್ಳಿ ನೀವು. ಹಾಗೆ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ನಾವು ಒಂದು 2 ವಿಸಿಲ್ಸ್ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಾವು ವೆಜಿಟೇಬಲ್ಸು ಹಾಕ್ಕೋಬೇಕು. ಸೊ ಫಸ್ಟ್ ಬೇಳೆ ಬೇಯೋದಕ್ಕೆ ಇಡೋಣ, ಆಮೇಲೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ನಾವು ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನು ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಕು. ಹಾಗೆ ಸ್ವಲ್ಪ ಆಯಿಲ್ನ ಕೂಡ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟಿದೆ. ಸೊ ಇವಾಗ ಇದು ಬಾಯ್ಲ್ ಆಗಲಿ, ಅಷ್ಟರಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಟ್ಬಿಡೋಣ. ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಈ ಥರ ಸಾಂಬಾರು ಮಾಡ್ಕೊಳ್ಳೋದ್ರಿಂದ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ, ತುಂಬ ಅದ್ಭುತವಾಗಿರುತ್ತೆ ಇಡ್ಲಿ ಕಾಂಬಿನೇಷನ್ ಸಾಂಬಾರು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗಷ್ಟೇ. ಸೊ ನಾನು ಇಲ್ಲಿ ಪಂಪ್ಕಿನ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಹಾಗೆ ಬೀನ್ಸ್ ಕೂಡ ತೆಕ್ಕೊಂಡಿದ್ದೀನಿ. ಸೊ ನಿಮ್ಗೆ ತೋರಿಸ್ತಾರೆ ಸ್ವಲ್ಪ, ನಾನು ಇಲ್ಲಿ ಪಾತ್ರೆಯಲ್ಲಿ ಫುಲ್ ಇಟ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಸ್ವಲ್ಪ, ಹಾಗೆ 1-2ರಿಂದ 3 ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ, ಹಾಗೆ ನಾವು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೇಳೆ, ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಫಸ್ಟು ಬಾಯ್ಲ್ ಮಾಡ್ಕೋಬೇಕು. ನೀಟಾಗಿ ಬೆಂದಿರಬೇಕು. ಪಂಪ್ಕಿನ್ ಸ್ವಲ್ಪ ದೊಡ್ಡ ಪೀಸಲ್ಲೇ ಕಟ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಅದು ಸಾಫ್ಟ್ ಆಗುತ್ತೆ ಬೇಗ. ಸೊ ಹಾಗಾಗಿ ನಾವು ಸ್ವಲ್ಪ ದೊಡ್ಡ ಪೀಸಲ್ಲಿ ಕಟ್ ಮಾಡ್ಕೋಬೇಕು ಈ ಸೈಜಲ್ಲಿ. ಇಲ್ಲಾಂದರೆ ಅದು ಬೇಗ ಸಾಫ್ಟ್ ಆಗಿಬಿಡುತ್ತಲ್ವ. ಸೊ ಸಾಂಬಾರಲ್ಲಿ ಫುಲ್ ಮ್ಯಾಶ್ ಆಗಿಬಿಡುತ್ತೆ. ಸೊ ನಾವು ಇದಕ್ಕೆ ಇನ್ನೊಂದು ಹಾಕಿ ಸ್ವಲ್ಪ ಕರಿಬೇವು ಕೂಡ ತುಳಿದ್ಬಿಟ್ಟು ಸೇರಿಸ್ಕೊಳ್ಳಿ. ಒಳ್ಳೆ ಘಮ ಇರುತ್ತೆ ಸಾಂಬಾರಲ್ಲಿ.
ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ, ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ. ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಉಪ್ಪು ನೀಟಾಗಿ ಅದಕ್ಕೂ ಕೂಡ ಅಂಟ್ಕೊಂಡಿರುತ್ತೆ, ಖಾರ ಉಪ್ಪು. ಸೊ ನಾವು ಸಾಂಬಾರು ಕುದಿಯುವಾಗ ಆಮೇಲೆ ಮತ್ತೆ ಸ್ವಲ್ಪ ಸೇರಿಸ್ಕೋಬೋದು. ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಸ್ವಲ್ಪ 2 ವಿಸಿಲ್ಸ್ ಹಾಕ್ಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇಡ್ಲಿಗೆ. ಈ ಥರ ಒಮ್ಮೆ ಮಾಡ್ಕೊಂಡು ನೋಡಿ. ಈಗ ವಿಸಿಲ್ ಹಾಕಿದ್ದೀನಿ. ಸೊ 2 ವಿಸಿಲ್ಸ್ ಆಗಲಿ. ಇವಾಗ ಆಗಿದೆ. ಇವಾಗ ಕುಕ್ಕರ್ ಕ್ಯಾಪ್ ತೆಕ್ಕೊಳ್ಳೋಣ. ನೋಡಿ ನೀಟಾಗಿ ಬಾಯ್ಲ್ ಆಗಿದೆ. ಈಗ ನೋಡೋಣ ಯಾವ ಥರ ಬಂದಿದೆ. ನೋಡಿ ಬೇಳೆ ಎಲ್ಲ ಫುಲ್ ಸಾಫ್ಟ್ ಆಗಿದೆ. ಹೀಗಾಗಿದ್ರೆ ಸಾಕು. ನೋಡಿ ಪೊಟ್ಯಾಟೊ ಅದೆಲ್ಲ ನೋಡಿ, ಪಂಪ್ಕಿನ್ ಕೂಡ ನೋಡಿ 3/4 ಭಾಗ ಬೆಂದಿದೆ ಅಷ್ಟೇ. 2 ವಿಸಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಬೇಡ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ನಾನೀಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಅಂತ. ಬಿಸಿ ಆಗಲಿ. ಸ್ವಲ್ಪ ಉದ್ದಿನಕಾಳು, ಸ್ವಲ್ಪ ಕಡಲೆಬೇಳೆ, ಹಾಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಈಗ ನಾವು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡು, ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ 2 ಒಣಮೆಣಸಿನಕಾಯಿ, ಕರಿಬೇವು, ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಈ ಥರ ಜಜ್ಜಿಬಿಟ್ಟು ಹಾಕೊಳ್ಳೋದ್ರಿಂದ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ಒಳ್ಳೆ ಘಮ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ನಾವು ಟೊಮೆಟೊ ಕೂಡ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಜೊತೆಲಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಮ್ಯಾಶ್ ಮಾಡಿಕೊಂಡು. ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ, ಹಾಗೆ ನಮಗೆ ಒಳ್ಳೆ ಪರಿಮಳ ಕೂಡ ಇರುತ್ತೆ. ಮಸಾಲೆದೇ ಆಗಲಿ, ಕರಿಬೇವು ಇದೆಲ್ಲ ಹಾಕೋದ್ರಿಂದ. ಸೊ ನಮಗೆ ರೈಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಸಾಂಬಾರು, ಇಡ್ಲಿ ಜೊತೆಗಾಗಲಿ, ಮುದ್ದೆ ಜೊತೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರುಗಳು. ಈಗ ನಾವು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಅದು ಖಾರಕ್ಕೆ ಅಂತಲ್ಲ, ಸ್ವಲ್ಪ ಒಗ್ಗರಣೆಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ನಾವು ಧನಿಯಾ ಪೌಡರಲ್ಲೂ ಖಾರದ ಪುಡಿ ಇದೆ, ಹಾಗೆ ನಮಗೆ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ, ಹಾಗಾಗಿ ಜಾಸ್ತಿ ಬೇಡ. ಈ ರೀತಿ ನಾವು ಒಗ್ಗರಣೆಯಲ್ಲಿ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ, ಹಾಗೆ ಕಲರ್ಫುಲ್ಲಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು. ಇದೊಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಯಿಲ್ ಬಿಟ್ಕೋಬೇಕು. ಆಮೇಲೆ ನಾವು ಸ್ವಲ್ಪ ಅದಕ್ಕೆ ನಾವು ಸಾಂಬಾರು ಪೌಡರ್ನ ಸೇರಿಸ್ಕೊಳ್ಳೋಣ. ನೋಡಿ ಸಾಂಬಾರು ಪೌಡರ್ ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಪೌಡರ್ ಮಾಡಿಟ್ಕೊಳ್ಳೋದ್ರಿಂದ ಮನೆಯಲ್ಲಿ ನಮಗೆ. ಈಗ ನಾವು ಸಾಂಬಾರು ಪೌಡರ್ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ, 2 ಟೇಬಲ್ ಸ್ಪೂನ್ ಅಷ್ಟು. ಈಗ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ನಾವು ಸಾಂಬಾರಲ್ಲಿ ಬೇಯಿಸಿರ್ತೀವಲ್ಲ ನೀರು ತರಕಾರಿ ಜೊತೆ, ಅದನ್ನೇ ಸ್ವಲ್ಪ ಸೇರಿಸ್ಕೋಬೋದು. ನಾವೀಗ ನೀರು ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಇಲ್ಲೇ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ. ನಾವು ಹುರಿದ್ಬಿಟ್ಟು ಮಾಡಿರ್ತೀವಿ ಮಸಾಲೆ ಪೌಡರು, ಅದೇನು ಸ್ಮೆಲ್ ಇರೋಲ್ಲ. ಆದರೂ ಕೂಡ ಈ ಮಸಾಲೆಯಲ್ಲಿ, ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತ ಅಷ್ಟೇ. ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಅದೇ ಸಾಂಬಾರು ನೀರನ್ನೇ ಸ್ವಲ್ಪ ಸೇರಿಸ್ಕೊಂಡು ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಈ ಥರ ಮಾಡ್ಕೊಳ್ಳಿ ಸಾಂಬಾರನ್ನ, ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಂಡಿರೋದನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಅದೇ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ತೊಳ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಒಂದು ಕುದಿ ಬರಲಿ. ಸ್ವಲ್ಪ ಉಪ್ಪು ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ನಾವಾಗಲೇ ವೆಜಿಟೇಬಲ್ಸ್ ಬೇಯೋದಕ್ಕೆ ಮಾತ್ರ ಹಾಕ್ಕೊಂಡಿದ್ದೀವಲ್ಲ, ಸೊ ಇವಾಗ ಸ್ವಲ್ಪ ಸೇರಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ, ಹಾಗೆ ಟೇಸ್ಟ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಇಷ್ಟು ಗಟ್ಟಿ ಬೇಕು. ಈಗ ಕುದೀತಾ ಇದೆ, ಸೊ ನಾವೀಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳೋಣ.
ಸ್ವಲ್ಪ ಸಪ್ಪೆ ಇದೆ, ಯಾಕೆಂದರೆ ನಾವು ಆಗಲೇ ವೆಜಿಟೇಬಲ್ಸ್ ಮಾತ್ರ ಹಾಕಿದ್ವಲ್ಲ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡೋ ಮೂಮೆಂಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕಾಗತ್ತೆ. ಆವಾಗ ಒಳ್ಳೆ ಫ್ಲೇವರ್ ಇರುತ್ತೆ ಕೊತ್ತಂಬರಿ ಸೊಪ್ಪುದು ಸಾಂಬಾರಲ್ಲಿ ನಮಗೆ. ನೋಡಿ ಸಾಂಬಾರು ರೆಡಿಯಾಗಿದೆ. ಈಗ ಇಡ್ಲಿ ಮಾಡಿಕೊಂಡು ಅದು ಕಾಂಬಿನೇಷನ್ ಆಗಿ ನೋಡೋಣ. ಅದ್ಭುತವಾದಂತಹ ಸಾಂಬಾರು, ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ನಿಮ್ಮಲ್ಲಿ ಕೂಡ ಒಮ್ಮೆ ಮಾಡ್ಕೊಳ್ಳಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ ಸಾಂಬಾರು. ಆವಾಗ ನಮ್ಗೆ ಇಡ್ಲಿ, ಸಾಂಬಾರು, ರೈಸ್, ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ. ಆ ಸಾಂಬಾರು ಪೌಡರ್ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ. ಸೊ ನಿಮ್ಮ ಮನೆಯಲ್ಲೂ ಸಾಂಬಾರು ಪೌಡರ್ನ ಮಾಡ್ಕೊಳ್ಳಿ, ಹಾಗೆ ಸಾಂಬಾರು ಕೂಡ ಮಾಡ್ಕೊಳ್ಳಿ. ಓಕೆ, ಆಗಿದೆ. ಈಗ ತೆಕ್ಕೊಂಡು ನೋಡೋಣ ಯಾವ ಥರ ಬಂದಿದೆ ಅಂತ. ಈ ಥರ ಸ್ವಲ್ಪ ಆರಲಿ ಒಂದು 2 ಸೆಕೆಂಡು, ಆಮೇಲೆ ಸ್ಪೂನಲ್ಲಿ ತೆಕ್ಕೊಳ್ಳಿ. ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ. ಪರ್ಫೆಕ್ಟಾಗಿ ತೆಗೆದಿದ ತಕ್ಷಣ ಓಪನ್ ಮಾಡ್ಕೊಂಡು ತೆಕ್ಕೋಬೇಡಿ. ಸ್ಟವ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಓಪನ್ ಮಾಡಿ ತೆಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂದರೆ, ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಅಷ್ಟು ಸಾಫ್ಟಾಗಿ ಆಗಿದೆ. ಎಲ್ಲ ಇಡ್ಲಿ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಮಾಡಿದ್ರೆ ಮಕ್ಳಿಗೂ ಹೆಲ್ತಿಗೂ ಚೆನ್ನಾಗಿರುತ್ತೆ. ಹಾಗೆ ದಿನ ಒಂದೇ ಥರ ಇಡ್ಲಿ ತಿಂದು ಬೋರ್ ಆಗಿರುತ್ತೆ. ಸೊ ಈ ಥರ ಚೇಂಜಸ್ ಕೂಡ ಮಾಡ್ಕೊಳ್ಳಿ. ನೋಡಿ ಆರೋಗ್ಯಕರವಾದ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.